Praise the Lord. Greetings to you all in the name of our Lord and Savior Jesus Christ. Today's Bible verse, the book of Jeremiah chapter 1 verse 10. Today I give you authority over nations and kingdoms. ಎರೆಮೀಯನ ಪ್ರವಾದನೆ ಗ್ರಂಥ ಮೊದಲನೇ ಅಧ್ಯಾಯ 10ನೇ ವಚನ. ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ಇಲ್ಲಿ ದೇವರು ಯೆರೆಮೀಯನನ್ನ ಪ್ರವಾದಿಯನ್ನಾಗಿ ನೇಮಿಸುವಾಗ ಈ ಮಾತನ್ನು ಹೇಳ್ತಾ ಇದ್ದಾರೆ. ಈ ಹೊತ್ತು ನಾನು ನಿನ್ನನ್ನು ಜನಾಂಗಗಳ ಮೇಲೆ ನೇಮಿಸಿದ್ದೇನೆ ಎಂಬುದಾಗಿ. ಯಾವುದಕ್ಕೋಸ್ಕರ ನೇಮಿಸಿದ್ದಾರೆ ಅಂದರೆ ಈ ಕಾರ್ಯಗಳನ್ನು ಮಾಡುವುದಕ್ಕಾಗಿ. ಯಾವ ಕಾರ್ಯಗಳನ್ನು ಮಾಡುವುದಕ್ಕಾಗಿ? ಕಿತ್ತು ಹಾಕುವುದಕ್ಕಾಗಿ, ಕೆಡುವುದಕ್ಕಾಗಿ, ನಾಶಪಡಿಸುವುದಕ್ಕಾಗಿ, ಹಾಳು ಮಾಡುವುದಕ್ಕಾಗಿ, ಕಟ್ಟುವುದಕ್ಕಾಗಿ, ನೆಡುವುದಕ್ಕಾಗಿ, ಇಂಥ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಈ ದಿನ ನಾನು ನಿನ್ನನ್ನು ನೇಮಿಸಿದ್ದೇನೆ ಎಂಬುದಾಗಿ ದೇವರು ಇಲ್ಲಿ ಯೆರೆಮೀಯ ಪ್ರವಾದಿಗೆ ಹೇಳ್ತಾ ಇದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ದೇವರು ಪ್ರವಾದಿಗಳ ಬಾಯಿಂದ ಮಾತಾಡ್ತಾ ಇದ್ದರು. ಆದರೆ ಈಗ ಅಂತ್ಯ ಕಾಲದಲ್ಲಿ ದೇವರು ತನ್ನ ಮಗನ ಮೂಲಕ ನಮ್ಮೊಟ್ಟಿಗೆ ಮಾತನಾಡುತ್ತಾರೆ. ಅಂದರೆ ಯೇಸು ಕ್ರಿಸ್ತನ ಮೂಲಕ ನಮ್ಮೊಟ್ಟಿಗೆ ಮಾತನಾಡುತ್ತಾರೆ ಪ್ರಿಯರೇ. ಹೌದು, ದೇವರು ನಮ್ಮೊಟ್ಟಿಗೆ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಮಾತನಾಡುತ್ತಾರೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಎಂಬುದಾಗಿ. ಹೌದು, ನಾವು ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡಿರುವಾಗ ಯೇಸು ಸ್ವಾಮಿ ನಮ್ಮಲ್ಲಿ ನೆಲೆಗೊಂಡಿರುತ್ತಾರೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಹೌದು, ನಿಮ್ಮ ಜೀವಿತದಲ್ಲಿ ನೀವು ಯಾವುದನ್ನು ಬೇಡಿಕೊಂಡಿದ್ದರೂ ಅದು ದೊರೆಯುತ್ತದೆ. ಯಾವಾಗ ದೊರೆಯುತ್ತದೆ ಅಂದರೆ ಯೇಸು ಸ್ವಾಮಿ ನಮ್ಮಲ್ಲಿರುವಾಗ, ಯೇಸು ಸ್ವಾಮಿಯ ವಾಕ್ಯಗಳು ನಮ್ಮಲ್ಲಿರುವಾಗ, ನಾವು ಆತನಲ್ಲಿ ನೆಲೆಗೊಂಡಿರುವಾಗ ನಾವು ಏನು ಬೇಕಾದರೂ ಬೇಡಿಕೊಂಡರೆ ಅದು ನಮಗೆ ದೊರೆಯುವಂಥದ್ದಾಗಿದೆ ಪ್ರಿಯರೇ. ಹೌದು, ನಮ್ಮ ದೇವರು ಪರಿಶುದ್ಧನಾದ ದೇವರು, ನಮ್ಮ ದೇವರು ಸರ್ವಶಕ್ತನಾದ ದೇವರು. ಆತನು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು. ಇಂಥ ದೇವರನ್ನು ನಾವು ಸ್ತುತಿಸಬೇಕು, ಇಂಥ ದೇವರನ್ನು ನಾವು ಕೊಂಡಾಡಬೇಕು. ಎಲ್ಲ ಕಾಲದಲ್ಲಿಯೂ ದೇವರಾಗಿರುವ ನಮ್ಮ ದೇವರನ್ನು ನಾವು ಸ್ತುತಿಸಿ ಕೊಂಡಾಡಬೇಕಾಗಿದೆ ಪ್ರಿಯರೇ. ಈಗಲೂ ಕೂಡ ನಮ್ಮ ದೇವರು ಸಿಂಹಾಸನಾರೂಢನಾಗಿದ್ದಾನೆ. ಈಗಲೂ ಕೂಡ ಆತನು ಇಡೀ ಲೋಕವನ್ನು ಆಳ್ವಿಕೆ ಮಾಡುತ್ತಾ ಇದ್ದಾನೆ. ಈಗಲೂ ಕೂಡ ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ಆದರೆ ಒಂದೇ ಒಂದು ನಾನು ನೀನು ಮಾಡಬೇಕಾದದ್ದು ಅದು ನಂಬಿಕೆ. ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ನಾವು ಮಾಡೋ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ದೇವರು ನನ್ನ ಜೀವಿತದಲ್ಲಿ ಈ ಆಶೀರ್ವಾದ ಕೊಟ್ಟೇ ಕೊಡ್ತಾರೆ ಎಂಬುದಾಗಿ ನಾವು ನಂಬಬೇಕು ಪ್ರಿಯರೇ. ಆಗ ಖಂಡಿತವಾಗಿಯೂ ನಾವು ಏನು ಬೇಡಿಕೊಂಡರೂ ದೇವರು ಕೊಟ್ಟು ಪೂರೈಸುತ್ತಾರೆ. ಹಿಜ್ಕೀಯನ ಬಗ್ಗೆ ನಾವು ಯೆಶಾಯ 38ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 1ರಿಂದ 5 ವಚನಗಳಲ್ಲಿ ಅವನು ಮರಣಕರವಾದ ರೋಗದಲ್ಲಿ ಬಿದ್ದಿದ್ದನು. ಆಗ ಯೆಶಾಯ ಪ್ರವಾದಿ ಬಂದು ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ನೀನು ಸಾಯಬೇಕಾಗಿದೆ ಎಂಬುದಾಗಿ ಹೇಳಿದಾಗ ಅವನು ತಕ್ಷಣವೇ ದೇವರಿಗೆ ಪ್ರಾರ್ಥಿಸಿದನು. ತನ್ನ ಮುಖವನ್ನು ಗೋಡೆಯ ಕಡೆಗೆ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿದನು. ಆತನು ಪ್ರಾರ್ಥನೆ ಮಾಡಿದಾಗ ಅದೇ ಕ್ಷಣದಲ್ಲಿ ನಮ್ಮ ದೇವರು ಉತ್ತರ ಕೊಟ್ಟು ಅವನನ್ನು ಗುಣಪಡಿಸಿದರು. ಅವನ ಸ್ವಸ್ಥತೆಯನ್ನು ಹೊಂದಿದನು. ದೇವರು ಅವನ ಆಯುಷ್ಯಕ್ಕೆ ಇನ್ನೂ 15 ವರ್ಷಗಳನ್ನು ಕೂಡಿಸಿದರು ಪ್ರಿಯರೇ. ಎಲಿಯ ಪ್ರವಾದಿಯ ಬಗ್ಗೆ ನಾವು ನೋಡ್ತೇವೆ. 1 ಅರಸುಗಳು 18, 38, 39ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವನು ಒಂದು ಸವಾಲನ್ನು ಒಡ್ಡುತ್ತಾನೆ. ಕರ್ಮೇಲ್ ಬೆಟ್ಟದಲ್ಲಿ ಒಂದು ಸವಾಲನ್ನು ಒಡ್ಡುತ್ತಾನೆ. ಆ ಬಾಳನ ಪ್ರವಾದಿಗೆ ಹೇಳ್ತಾರೆ, ನೀವು ನಿಮ್ಮ ದೇವರಿಗೆ ಮೊದಲು ಪ್ರಾರ್ಥನೆ ಮಾಡಿರಿ. ಇಡೀ ಹಗಲು ಅವರು ಪ್ರಾರ್ಥನೆ ಮಾಡಿದರು, ಆದರೆ ಯಾವ ಬೆಂಕಿ ಬೀಳೋದಿಲ್ಲ. ಆದರೆ ಎಲಿಯ ಪ್ರವಾದಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿದಾಗ ಅದೇ ಕ್ಷಣದಲ್ಲಿ ಕೂಡಲೇ ಕರ್ತನ ಕಡೆಯಿಂದ ಬೆಂಕಿ ಬಿದ್ದು ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಆ ಕಾಲುವೆಯಲ್ಲಿರುವ ನೀರನ್ನೆಲ್ಲ ಹೀರಿಬಿಟ್ಟಿತು ಪ್ರಿಯರೇ. ಹೌದು, ನಮ್ಮ ದೇವರು ಅದ್ಭುತಗಳನ್ನು ಮಾಡುವಾತನು. ನಮ್ಮ ದೇವರು ನಿನ್ನೆ, ಇವತ್ತು, ಎಂದೆಂದಿಗೂ ಇರುವಂಥ ದೇವರು. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು. ಯಾರೆಲ್ಲ ಆತನನ್ನು ನಂಬುತ್ತಾರೋ, ಯಾರೆಲ್ಲ ಆತನಲ್ಲಿ ನೆಲೆಗೊಂಡಿದ್ದಾರೋ, ಯಾರಲ್ಲಿ ಆತನ ವಾಕ್ಯಗಳಿವೆಯೋ ಅವರಲ್ಲಿ ನಮ್ಮ ಯೇಸು ಸ್ವಾಮಿ ಬಂದು ನೆಲೆಗೊಂಡಿರುತ್ತಾರೆ. ನನ್ನ ಪ್ರಿಯ ದೇವಜನರೇ, ಇವತ್ತು ನೀನು ನಿನ್ನ ಜೀವಿತದಲ್ಲಿ ಸಮಸ್ಯೆಗಳಿಂದ, ಹೋರಾಟಗಳಿಂದ ಕಂಗಾಲಾಗಿ ಹೋಗಿರಬಹುದು. ಕಷ್ಟ ದುಃಖಗಳು ನಿನ್ನನ್ನು ಮುತ್ತಿಕೊಂಡಿರಬಹುದು. ಆದರೆ ಚಿಂತಿಸಬೇಡ. ಯಾಕೆಂದರೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ದೇವರು ಇಂದು ನಿನ್ನ ಮಧ್ಯದಲ್ಲಿ
ಕೊಡಲಿದ್ದಾನೆ. ನೀನು ನಂಬು, ನೀನು ಪ್ರಾರ್ಥನೆ ಮಾಡು, ಇದೇ ಕ್ಷಣದಲ್ಲಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ಈ ದಿನ ನಿನ್ನನ್ನು ನೇಮಿಸಿದ್ದೇನೆ ಎಂಬುದಾಗಿ ಅಂದು ಯೆರೆಮೀಯ ಪ್ರವಾದಿಗೆ ನೇಮಿಸಿದ ಹಾಗೆ ದೇವ, ಇವತ್ತು ನಮ್ಮನ್ನೂ ಕೂಡ ನೀನು ಆಶೀರ್ವದಿಸುತ್ತಿ ಸ್ವಾಮಿ. ನಿನಗೆ ಸ್ತೋತ್ರ. ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನೇ ನಿನಗೆ ಸ್ತೋತ್ರ ಉಂಟಾಗ್ಲಿಪ್ಪ. ನೀನು ನಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವಾತನಾಗಿದ್ದೆ, ನೀನು ನಮ್ಮ ಮಧ್ಯದಲ್ಲಿ ಜೀವಿಸುವಾತನಾಗಿದ್ದೆ ದೇವ. ನಿನಗೆ ಸ್ತೋತ್ರ. ಇಂದು ನಾವು ಮಾಡೋ ಪ್ರಾರ್ಥನೆಗೆ ನೀನು ಸದುತ್ತರವನ್ನು ಕೊಟ್ಟು ಅದ್ಭುತ ಕಾರ್ಯವನ್ನು ಮಾಡುವಂಥ ದೇವರಾಗಿದ್ದಿ ತಂದೆಯೇ, ನಿನಗೆ ಸ್ತೋತ್ರ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ. ಅವರು ಮಾಡ್ತಕ್ಕಂಥ ಪ್ರಾರ್ಥನೆಗೆ ಹಿಂದೆ ಈಗಲೇ ಈ ಕ್ಷಣದಲ್ಲೇ ಉತ್ತರವನ್ನು ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.